ಗದಗ ಜಿಲ್ಲೆಯಲ್ಲಿ ಎಸ್ಬಿಐ ಫೌಂಡೇಶನ್ ಸಹಯೋಗದಲ್ಲಿ ಕೆರೆಗಳಲ್ಲಿನ ಹೂಳೆತ್ತುವ ಮೂಲಕ ಬಹುತೇಕ ಗ್ರಾಮಗಳ ನೀರಿನ ದಾಹ ತಣಿಸುವ ಕೆಲಸ ಮಾಡಲಾಗುತ್ತಿದೆ. ಈ ಕುರಿತು ಒಂದು ವರದಿ. ಬೇಸಿಗೆಯಲ್ಲಿ ಉತ್ತರ ಕರ್ನಾಟಕದ ಅನೇಕ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದು, ಬಹುತೇಕ ಕಡೆ ಕುಡಿಯುವ ನೀರಿಗೆ ಕೆರೆ ನೀರನ್ನೇ ಅವಲಂಬಿಸುವಂತಾಗಿದೆ. ಈ ಕೆರೆ ನೀರು ಅಮೃತಕ್ಕೆ ಸಮ ಎಂದು ಇಲ್ಲಿಯ ಜನರು ನಂಬಿದ್ದಾರೆ. ಗದಗ ಜಿಲ್ಲೆಯ ಇಂತಹ 28 ಕುಡಿಯುವ ನೀರಿನ ಕೆರೆಗಳಿಗೆ ಎಸ್ಬಿಐ ಫೌಂಡೇಶನ್ ಹಾಗೂ ಸಂಕಲ್ಪ ಸಂಸ್ಥೆಗಳು ಜಂಟಿಯಾಗಿ ಕಾಯಕಲ್ಪ ನೀಡಿವೆ. ಕೆರೆಗಳಲ್ಲಿ ಹೂಳೆತ್ತುವುದರ ಜೊತೆಗೆ ಕೆರೆ ಸೌಂದರ್ಯವನ್ನೂ ಹೆಚ್ಚಿಸಿವೆ. ಗದಗ ಜಿಲ್ಲೆಯ ಹಳ್ಳಿಕೇರಿ, ಹಳ್ಳಿಗುಡಿ, ಮದಗಾನೂರು, ವೆಂಕಟಾಪುರ ಸೇರಿದಂತೆ ಒಟ್ಟು 28 ಕೆರೆಗಳನ್ನು ಗ್ರಾಮಸ್ಥರ ಸಹಕಾರದಿಂದ ಹೂಳೆತ್ತುವ ಮೂಲಕ ಬೇಸಿಗೆಯಲ್ಲಿ ಜನರ ನೀರಿನ ಬವಣೆ ನೀಗಿಸಲಾಗಿದೆ. ಜನರ ಕುಡಿಯುವ ನೀರಿನ ಬವಣೆ ನೀಗಿಸುವ ಎಸ್ಬಿಐ ಫೌಂಡೇಶನ್ ಸಾಮಾಜಿಕ ಕಾಳಜಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸಿ ಶ್ಲಾಘಿಸಿದ್ದರು. गांव के लोगों के प्रयास देखकर आसपास की सामाजिक संस्थाएं भी उनसे जुड़ गई. सब लोगों ने मिलकर कचरा और कीचड़ साफ किया और कुछ समय बाद झील वाली जगह बिल्कुल साफ हो गई. अब लोगों को इंतजार है बारिश के मौसम का. वाकई ये कैच द रेन अभियान का शानदार उदाहरण है. ಜನರು ಕುಡಿಯುವ ನೀರು ಹಾಗೂ ಜಾನುವಾರು ಪ್ರಾಣಿ ಪಕ್ಷಿಗಳಿಗಾಗಿ ಪ್ರತ್ಯೇಕ ಕೆರೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ಅಂತರ್ಜಲ ಮಟ್ಟ ಹೆಚ್ಚಿಸುವ ಉದ್ದೇಶದಿಂದ ಅತಿ ಸಣ್ಣ ರೈತರ ಜಮೀನಿನಲ್ಲಿ 45ಕ್ಕೂ ಹೆಚ್ಚು ಕೃಷಿ ಹೊಂಡ ನಿರ್ಮಾಣ ಮಾಡಲಾಗಿದೆ. ದೂರದರ್ಶನದೊಂದಿಗೆ ಹಳ್ಳಿಕೇರಿ ಗ್ರಾಮದ ಮಹಿಳೆ ಶ್ರೀದೇವಿ ಹುಳಿ, ತಲತಲಾಂತರದಿಂದಲೂ ಕೆರೆಯ ನೀರನ್ನೇ ಕುಡಿಯುವ ನೀರಿಗಾಗಿ ಬಳಸುತ್ತಿದ್ದೇವೆ. ಈ ನೀರು ಕುಡಿಯಲು ಯೋಗ್ಯವಾಗಿದ್ದು, ಕೆರೆ ನೀರು ನಮಗೆ ಅಮೃತಕ್ಕೆ ಸಮ ಎಂದರು. ಈ ಕೆರೆ ಸುಮಾರು 500 ವರ್ಷಗಳ ಹಿಂದಿನ ಹಳೆಯ ಕೆರೆ ಆಗೈತ್ರಿ. ಮೊದಲಿಗೆಲ್ಲ ಇದನ್ನ ಅಷ್ಟು ಕ್ಲೀನ್ ಮಾಡಿಸಿರಲಿಲ್ಲ, ಆಳವಾಗಿ ತೋಡಿರ್ಲಿಲ್ಲ ರೀ. ಸ್ವಲ್ಪ ನೀರು ಇರ್ತಿತ್ತು, ಅದು ಬೇಸಿಗೆ ಬಂದ ತಕ್ಷಣ ಖಾಲಿ ಆಗಿಬಿಟ್ಟಿರೋದ್ರಿ. ಮೊದಲೆಲ್ಲ ಮುಂಡ್ರಿಗಿಂತ ಗಾಡಿ ನೀರು ತರಿಸಿರ್ರಿ, ಅದು ಗಾಡಿ ನೀರಿಗೆಲ್ಲ ಬಡ್ದಾಡ್ತಿದ್ದರಿ. ಈಗ ಇದೆಲ್ಲ ಕೆರೆ ಸ್ವಚ್ಛ ಮಾಡಿಸಿ ನೀರು ನಿಂತಿರುತ್ತಲ್ಲ, ಬೇಸಿಗೆಗೆ ಅಷ್ಟು ನೀರಿಂದ ಸಮಸ್ಯೆ ಆಗಂಗಿಲ್ರಿ. ರೈತ ಷಣ್ಮುಗಪ್ಪ ಕವಲೂರ, ಗ್ರಾಮಕ್ಕೆ ಈ ಕೆರೆಯೇ ಕುಡಿಯುವ ನೀರಿಗೆ ಆಧಾರವಾಗಿದೆ. ಜನರು ಸೈಕಲ್, ಬೈಕ್ಗಳಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ತಮ್ಮ ನೀರಿನ ದಾಹ ನೀಗಿಸಿಕೊಳ್ಳುತ್ತಾರೆ. ಕೆರೆಯಲ್ಲಿ ಹೂಳೆತ್ತಿರುವುದರಿಂದ ಸಾಕಷ್ಟು ಜನರಿಗೆ ತುಂಬಾ ಅನುಕೂಲವಾಗಿದೆ ಎಂದು ಹೇಳಿದರು. ಪ್ರತಿಯೊಬ್ಬರು ಇಲ್ಲಿ ಕೆರೆಗೆ ಬಂದ ನೀರು ತಗೊಂಡು ಹೋಗ್ತೀವ್ರಿ. ಆಮೇಲೆ ಸೈಕಲ್, ಬೈಕು, ಒತ್ತಗಾಡಿ, ಆಮೇಲೆ TVS, ಇನ್ನು ಈ ಥರ ಎಲ್ಲ ವಾಹನಗಳು, ಆಮೇಲೆ ಜನರು ಓದ್ಕೊಂಡು ಹೋಗಿ ಕುಡಿತೀವಿ. ಮತ್ತೋರ್ವ ರೈತ ಕಾಶಪ್ಪಗೌಡ ಪಾಟೀಲ, ಕೆರೆ ಹೂಳು ತೆಗೆದ ಮಣ್ಣನ್ನು ಹೊಲಗಳಲ್ಲಿ ಬದು ಹಾಕಲು ಬಳಸುವುದರಿಂದ ಹೊಲಕ್ಕೂ ತುಂಬಾ ಪ್ರಯೋಜನವಾಗಿದೆ ಎಂದು ತಿಳಿಸಿದರು. ಹೂಳು ತೆಗೆಸ್ಬೇಕು ಮುಂಚೆಕ ನೀರು ಸಾಲ್ತಿದ್ದಿಲ್ರಿ, ಅದು ವರ್ಷಂಗಟ್ಲೆ ನೀರು ಫಸ್ಟ್ ಆಗಾದ್ರಿ. ಈಗೆಲ್ಲ ದನಕರ ಎಲ್ಲ ಇಲ್ಲಿಗೆ ಬರಕ್ಕೆ ಚಲೋವಾದಲ್ರಿ, ಹಂಗಾಗಿ ನೀರು ಜಲ್ದಿ ಲಘು ಖಾಲಿ ಆಗಕ್ಕೆ ಶುರುವಾತ್ರಿ. ನೀವೇನು ಗುಂಡಿ ಇಟ್ಟು ಕೊಟ್ರಿ ನಮ್ಗೆ ಭಾಳ ರೈತರಿಗೆ ಆಯ್ತು, ಆಮೇಲೆ ಊರನ್ ಮಂದಿಗೆ ಆಯ್ತು, ಕುಡಿಯೋ ನೀರಿಗೆಲ್ಲ ಭಾಳ ಅನುಕೂಲ ಆಗೈತೆ ಸರ. ಎಸ್ಬಿಐ ಫೌಂಡೇಶನ್ನ ಸಮನ್ವಯಾಧಿಕಾರಿ ಸಿದ್ದಲಿಂಗೇಶ, ಮುಂದಿನ ಪೀಳಿಗೆಗೆ ಜಲ ಸಂರಕ್ಷಣೆ, ಕೆರೆಗಳ ಸ್ವಚ್ಛತೆ ಹಾಗೂ ನೀರಿನ ಕುರಿತು ಅರಿವು ಮೂಡಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಈ ರೈತರಿಗೆ ಮಾತ್ರ ಅಲ್ಲದೇನೆ ಮುಂದಿನ ಪೀಳಿಗೆಗಳಿಗೋಸ್ಕರನೂ ಈ ನೀರಿನ ಸಂರಕ್ಷಣೆ ಬಹಳ ಮುಖ್ಯವಾಗಿರುವಂಥದ್ದು. ಈ ರೀತಿ ಕಾರ್ಯಕ್ರಮಗಳನ್ನ ಹಲವಾರು ನಾವು ಮಾಡಬೇಕು. ಇದೇ ರೀತಿ ಇತ್ತೀಚೆಗೆ ಈ ಕಾರ್ಯಕ್ರಮ ನಾವು ಇಲ್ಲಿ ಗದಗ ಡಿಸ್ಟ್ರಿಕ್ನಲ್ಲಿ ಕೆಲಸ ಆಗ್ತಿದೆ. ಇದ್ರ ಬಗ್ಗೆ ಮತ್ತೆ ಸಾಮಾಜಿಕ ಸಂಸ್ಥೆಗಳು ಮಾಡ್ತಾ ಇರೋ ಒಂದು ಎಫರ್ಟ್ ಬಗ್ಗೆ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮೆನ್ಷನ್ ಮಾಡಿರೋದಂತೂ ಭಾಳ ಸ್ಫೂರ್ತಿ ಮತ್ತು ಒಂದು ಹೊಸ ಹುರುಪು ಬಂದಿದೆ ನಮ್ಮ ಎಲ್ಲ ಸಂಸ್ಥೆಗಳಿಗೆ. ಈ ರೀತಿ ಕೆಲಸ ಮಾಡ್ತಿರೋ ಎಲ್ಲ ಸಂಸ್ಥೆಗಳಿಗೆ. ಸಂಕಲ್ಪ ಗ್ರಾಮೀಣಾಭಿವೃದ್ಧಿ ಸೊಸೈಟಿ ಸಿಇಒ ಸಿಕಂದರ ಸಾಬಾ ಮೀರಾ ನಾಯ್ಕ, ರೈತರು ಸ್ವಯಂ ಪ್ರೇರಣೆಯಿಂದ ತಮ್ಮ ಹೊಲಗಳಿಗೆ ಫಲವತ್ತಾದ ಮಣ್ಣನ್ನು ಹಾಕಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು.
ರಾಜ ಮಹಾರಾಜ ಕಾಲದಿಂದನೂ ಅವ್ರು ಏನು ಮಾಡ್ತಾ ಇದ್ದಾರೆ, ಕೆರೆ ನೀರನ್ನು ಡಿಪೆಂಡ್ ಆಗಿದ್ದಾರೆ. ಇಲ್ಲಿ ಫ್ಲೋರೈಡ್ ಮತ್ತು ಫ್ಲೋರೋಸಸ್ ಜಾಸ್ತಿ ಇರೋದ್ರಿಂದ ಕೆರೆ ನೀರು ಅವರಿಗೆ ಸೂಕ್ತವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರ್ತೈತಿ ಈ ಬೋರ್ವೆಲ್ ಹಾಕೋದ್ರಿಂದ. ಹಿಂಗಾಗಿ ಆ ಬೋರ್ ನೀರು ಕುಡಿಯಂಗಿಲ್ಲ ಅವರು. ಇದು ಕುಡಿಯೋ ನೀರಿಗೆ ಅವ್ರಿಗೆ ಅನುಕೂಲ ಆಗ್ತೈತಿ. ಒಟ್ಟಾರೆಯಾಗಿ ಕೆರೆಗಳ ಹೂಳೆತ್ತುವ ಮೂಲಕ ಸುತ್ತಮುತ್ತಲ ಗ್ರಾಮಗಳ ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡಿಕೊಟ್ಟಿರುವುದು ಮಾದರಿಯೇ ಸರಿ.